ನಮಸ್ಕಾರ, ನೀವ್ ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ನಾಳೆಯಿಂದ SIR ಪರಿಷ್ಕರಣೆ ಬರ್ತಾ ಇದೆ, ಆಗ್ತಾ ಇದೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಇದನ್ನ ಮಿಸ್ ಮಾಡ್ಕೊಂಡು ವೋಟರ್ ಲಿಸ್ಟ್ ನಲ್ಲಿ ನಿಮ್ ಹೆಸರನ್ನ ನೀವು ಸೇರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆ ನಿಮಗ್ ಸಿಗಲ್ಲ. ಇದಂತೂ ಗ್ಯಾರಂಟಿ. ಏನು ಇದು ಪ್ರಕ್ರಿಯೆ, ಹೇಗ್ ನಡೆಯುತ್ತೆ, ಎಷ್ಟು ದಿನ ನಡೆಯುತ್ತೆ ಅನ್ನೋ ಡೀಟೇಲ್ಸ್ ಬೇಕು ಅಂದ್ರೆ ಪೂರ್ತಿ ವಿಡಿಯೋನ ನೋಡಿ. ಏನಪ್ಪಾ ಅಂತ ಹೇಳಿದ್ರೆ, ಈಗ SIR ನಾಳೆಯಿಂದ ನಿಮ್ಮ ಮನೆಗೆ ಭೇಟಿ ನೀಡ್ತಾ ಇದ್ದಾರೆ. ಈ ಹಿಂದೆ ನಾವ್ ಹೇಳಿದ್ವಿ ನಿಮ್ಗೆ ಗೃಹಲಕ್ಷ್ಮಿ ಹಣ ಬೇಕು ಅಂತ ಅಂದ್ರೆ ನಿಮ್ಗೆ 4,000 ಅಧಿಕಾರಿಗಳು ನಿಮ್ ಮನೆಗೆ ಬಂದು ಭೇಟಿ ನೀಡಿ ನಿಮ್ಮ ಎಲ್ಲಾ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ನ ತಗೊಂಡು ಪರಿಷ್ಕರಣೆ ಮಾಡಿ ಹೋಗ್ತಾರೆ ಅಂತ. ಅದೇ ರೀತಿಯಾಗಿ SIR ಕೂಡ ನಡೆಯುತ್ತೆ. SIR ಅಂದ್ರೆ ಏನು ಅಂತ ಹೇಳಿದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ. ಅಂದ್ರೆ ನಿಮ್ಮ ಮನೆಗೆ ನಾಳೆಯಿಂದ SIR ಅಧಿಕಾರಿಗಳು ಪರಿಷ್ಕರಣೆಗೆ ಬರ್ತಾ ಇದ್ದಾರೆ. ಅಂದ್ರೆ ಇವಾಗ ನಿಮ್ದು ವೋಟರ್ ID ಎಲ್ಲ ಇದೆ, ವೋಟರ್ ಲಿಸ್ಟ್ ಕೂಡ ಇದೆ. ಈಗ ಹೊಸದಾಗಿ ನೀವೇನಾದ್ರೂ ಆಡ್ ಆಗ್ಬೇಕು ಅಂತಂದ್ರೆ, ಅಂದ್ರೆ 18 ವರ್ಷ ತುಂಬಿರುವಂತಹ ಅವ್ರನ್ನ ಆಡ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ ಮನೇಲಿರುವಂತಹ ಯುವಕರನ್ನ ಯುವತಿಯರನ್ನ, ಅದಾದ್ಮೇಲೆ ನಿಮ್ಮ ಮನೆಯಲ್ಲಿ ಇವಾಗ ತೀರ್ಕೊಂಡಿರೋಂತವ್ರ ಹೆಸರನ್ನ ತಗ್ಸೋದಾಗಿರ್ಬೋದು, ಹೆಸರನ್ನ ಆಡ್ ಮಾಡ್ಸೋದಾಗಿರ್ಬೋದು, ಅಥವಾ ತಿದ್ದುಪಡಿ ಮಾಡ್ಸೋದಕ್ಕಾಗಿರ್ಬೋದು, ಇದು ಒಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಮ ಮನೆಗೆ ಬಂದು ಅಧಿಕಾರಿಗಳು ನಿಮಗೆ ಒಂದು ಅರ್ಜಿಯನ್ನ ಕೊಟ್ಟು ಆ ಅರ್ಜಿಗೆ ಸಹಿ ಹಾಕಿಸ್ಕೊಂಡು ಅವರು ಸಹಿ ಹಾಕಿ ಈ ಒಂದು ಪ್ರಕ್ರಿಯೆಯನ್ನ ಮಾಡ್ತಾರೆ. ನಿಮ್ ಮನೆಗ್ ಬಂದಾಗ ಅಧಿಕಾರಿಗಳು ಇವಾಗ ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತಾರೆ. ಕೆಲವರದು ಎರಡೆರಡು ಕಡೆ ವೋಟರ್ ID ಲಿಸ್ಟ್ ಇರುತ್ತೆ. ಅಂತದನ್ನ ಎಲ್ಲಾ ಕೂಡ ಇವ್ರು ಕೈ ಬಿಟ್ಟು ಹೊಸದಾಗಿ ಈ ಪ್ರಕ್ರಿಯೆಯನ್ನ ಶುರು ಮಾಡಿದ್ದಾರೆ. ನಿಮ್ ಮನೆ ಬಾಗ್ಲಿಗೆ ಬಂದು ನಿಮ್ಮ ಎಲ್ಲಾ ವಿಷಯವನ್ನ ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ಕರಡು ಪಟ್ಟಿ ಪ್ರಕಟಣೆ ಕೂಡ ಮಾಡ್ತಾರೆ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಈ ಹಿಂದೆ ಒಂದಷ್ಟು ಸ್ಕ್ಯಾಮ್ಗಳು ನಡೀತಾ ಇತ್ತು. ಅಂದ್ರೆ ಎರಡೆರಡು ಕಡೆ ಹೋಗಿ ಎರಡೆರಡು ವೋಟ್ಗಳನ್ನ ಹಾಕಿ ಬರ್ತಾ ಇದ್ರು. ಅದನ್ನ ತಡಿಬೇಕು ಅಂತ ಹೇಳಿ ಕೆಲವರು ತೀರ್ಕೊಂಡಿದ್ರು ಕೂಡ ಅವರ ವೋಟರ್ ಲಿಸ್ಟ್ ಇನ್ನೂ ಹಾಗೆ ಉಳ್ಕೊಂಡಿದೆ. ಅಂಡ್ ಕೆಲವರು ಈ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿರ್ತಾರೆ. ಬಟ್ ಸ್ಟಿಲ್ ಅವ್ರ ವೋಟರ್ ID ಅಲ್ಲೇ ಇರುತ್ತೆ, ಬಂದು ವೋಟ್ ಕೆಲವರು ಹಾಕ್ತಾನೆ ಇರೋದಿಲ್ಲ. ಇದನ್ನೆಲ್ಲಾ ಕೂಡ ತಡೆಗಟ್ಟಬೇಕು ಅನ್ನೋ ಒಂದು ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಪರಿಷ್ಕರಣೆ ನಡೀತಾ ಇದೆ. ಸೊ ಇದು ಎಲ್ಲಿವರೆಗೂ ನಡೆಯುತ್ತೆ ಅಂತ ಹೇಳಿದ್ರೆ ಜೂನ್ 30ನೇ ತಾರೀಕಿನಿಂದ ಜುಲೈ 29ನೇ ತಾರೀಕುವರೆಗೂ ಈ ಪ್ರಕ್ರಿಯೆ ನಡೆಯುತ್ತೆ. ಅಂಡ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಒಂದು ಎಮ್ಯುನರೇಷನ್ ಫಾರ್ಮ್ ಅಂತ ಕೊಡ್ತಾರೆ. ಅಂದ್ರೆ ಈ ಫಾರ್ಮ್ ಬಂದು ಮಾಹಿತಿ ಸಂಗ್ರಹ ಪಟ್ಟಿ. ಇದ್ರಲ್ಲಿ ನೀವು ಇದ್ರಲ್ಲಿ ನೀವು ಕಂಪ್ಲೀಟ್ ಆಗಿ ಎಲ್ಲಾ ಡೀಟೇಲ್ಸ್ ನ ಫಿಲ್ ಮಾಡ್ಕೊಳ್ತಾ ಹೋಗ್ಬೇಕು. 2 ಫಾರ್ಮ್ ಅನ್ನ ಕೊಡ್ತಾರೆ. ಈ 2 ಫಾರ್ಮ್ ಅನ್ನ ಕೂಡ ನೀವು ಫಿಲ್ ಮಾಡ್ಬೇಕು. ನೀವು ಎಲ್ಲಾ ಕರೆಕ್ಟ್ ಆಗಿದೆ ಅಂತ ನೋಡಿ ಅದಕ್ಕೆ ಸೈನ್ ಅನ್ನ ಕೂಡ ಮಾಡ್ಬೇಕು. ನೀವು ಅದನ್ನ ಕರೆಕ್ಟ್ ಆಗಿದೆ ಅಂತ ಹೇಳಿ ನೀವು ಅಧಿಕಾರಿಗಳಿಗೆ ಕೊಟ್ಟಲ್ಲಿ ಅಧಿಕಾರಿಗಳು ಕೂಡ ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡಿ ಅದಕ್ಕೆ ಸೈನ್ ಅನ್ನ ಹಾಕ್ತಾರೆ. ಅದಾದ್ಮೇಲೆ ಇದನ್ನ ಕಂಪ್ಲೀಟ್ ಆಗಿ ಡಿಜಿಟಲ್ ಗೆ ಸಂಗ್ರಹ ಆಗತ್ತೆ. ಅಂದ್ರೆ ಬರೀ ಪೇಪರ್ ಅಲ್ಲಿ ಇರಲ್ಲ, ಇದು ಡಿಜಿಟಲ್ಗೂ ಕೂಡ ಈ ಒಂದು ಅರ್ಜಿನ ಸಂಗ್ರಹಣೆ ಮಾಡ್ತಾರೆ. ಕಂಪ್ಲೀಟ್ ಆಗಿ ಡಿಜಿಟಲ್ ಇಂಡಿಯಾ ಆಗ್ತಾ ಇರೋದು ನಮ್ಮೆಲ್ರಿಗೂ ಗೊತ್ತಿದೆ. ಸೊ ಡಿಜಿಟಲಿ ಇದ್ದಾಗ ನಾವಲ್ಲಿ ಏನು ಬದಲಾವಣೆ ಮಾಡೋದಿಕ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಡಿಜಿಟಲಿ ಅದನ್ನ ಅವ್ರು ಸಂಗ್ರಹಣೆ ಮಾಡ್ಕೊಂಡ್ಮೇಲೆ ಎಮ್ಯುನರೇಷನ್ ಫಾರ್ಮ್ ಏನಿರುತ್ತೆ ಆ ಒಂದು ಫಾರ್ಮ್ ಅನ್ನ ನಿಮಗ್ ಕೊಟ್ಟು ಇನ್ನೊಂದು ಫಾರ್ಮ್ ಅನ್ನ ಅವ್ರು ಇಟ್ಕೊಳ್ತಾರೆ. ಆ ಒಂದ್ ಫಾರ್ಮ್ ನಿಮ್ಗೆ ಏನು ಕೊಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮಾಹಿತಿಗೆ ಇರ್ಲಿ ಅಂತ ಹೇಳಿ ಕೊಡ್ತಾರೆ. ಅಂಡ್ ಇದಾದ್ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಅಂದ್ರೆ ನಾಳೆಯಿಂದ ಜುಲೈ 29ನೇ ತಾರೀಕುವರೆಗೂ ಇದೊಂದ್ ಪ್ರಕ್ರಿಯೆ ಆಗತ್ತೆ. ಬೂತ್ ಲೆವೆಲ್ ಆಫೀಸರ್ಸ್ ನಿಮ್ಮ ಮನೆಗೆ ಬಂದು ಆ ಬೂತ್ ನಲ್ಲಿ ಎಷ್ಟೆಷ್ಟು ಮನೆಗಳಿದೆ, ಒಂಥರ ಸೆನ್ಸಸ್ ತರಾನೇ ಅಂತಾನೆ ಹೇಳ್ಬೋದು. ಎಷ್ಟೆಷ್ಟು ಮನೆಗಳಿದೆ, ಎಷ್ಟು ಜನ ಇದಾರೆ, ಎಷ್ಟು ಜನಕ್ಕೆ ವೋಟಿಂಗ್ ಎಬಿಲಿಟಿ ಇದೆ, ಎಷ್ಟು ಜನ ವೋಟಿಂಗ್ ಎಬಿಲಿಟಿ ಇದ್ದವರು ಲಿಸ್ಟ್ ಗೆ ಆಡ್ ಆಗ್ಬೇಕಾಗಿದ್ದಾರೆ, ಪ್ರತಿಯೊಂದು ಕೂಡ ಈ ಪ್ರೋಸೆಸ್ ನಲ್ಲಿ ನಡೆಯುತ್ತೆ. ಇಫ್ ಇನ್ ಕೇಸ್ ನೀವು ವೋಟರ್ ID ನ ತಿದ್ದುಪಡಿ ಮಾಡ್ಕೋಬೇಕು ಅಂತಂದ್ರೂ ಕೂಡ ಈ ಟೈಮ್ ನಲ್ಲಿ ನೀವು ತಿದ್ದುಪಡಿಯನ್ನ ಕೂಡ ಮಾಡಿಸ್ಕೋಬಹುದು. ಅಂಡ್ ಬೂತ್ ಲೆವೆಲ್ ಆಫೀಸರ್ಸ್ ಎಲ್ಲ ಬಂದು ಹೋದಾದ್ಮೇಲೆ ಡಿಜಿಟಲಿ ಎಲ್ಲ ಸಂಗ್ರಹಣೆ ಆದ್ಮೇಲೆ ಈ ಪ್ರೋಸೆಸ್ ಆದ್ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ ಆಗಸ್ಟ್ 5ನೇ ತಾರೀಕು ಒಂದು ಡ್ರಾಫ್ಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಕರಡು ಪಟ್ಟಿ ಏನಿದೆ ಪ್ರಕಟಣೆ ಆಗತ್ತೆ. ಆಗಸ್ಟ್ 5ನೇ ತಾರೀಕಿಂದ ಸೆಪ್ಟೆಂಬರ್ 4ನೇ ತಾರೀಕುವರೆಗೂ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಕೆಯನ್ನ ನೀವ್ ಮಾಡ್ಬೋದು. ಅಕ್ಟೋಬರ್ 7ನೇ ತಾರೀಕು ಫೈನಲ್ ವೋಟರ್ ಲಿಸ್ಟ್ ID ಬಿಡುಗಡೆ ಆಗತ್ತೆ. ಇದು ಅದಾದ್ಮೇಲೆ ನೀವು ಚೇಂಜ್ ಮಾಡೋದಿಕ್ ಆಗೋದಿಲ್ಲ. ನಿಮ್ಗೆ ಟೈಮ್ ಇರುತ್ತೆ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ನೇ ತಾರೀಕುವರೆಗೂ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ. ಅಂಡ್ ಈ ಏನ್ ಪ್ರಾಸೆಸ್ ಇದೆ, ಈ ಪ್ರಾಸೆಸ್ ನಲ್ಲಿ ಅಂದ್ರೆ ವೋಟರ್ ಲಿಸ್ಟ್ ನಲ್ಲಿ ನೀವೇನಾದ್ರೂ ನಿಮ್ಮ ಹೆಸರನ್ನ ಹಾಕ್ಸೋದಕ್ಕೆ ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ ಗೃಹ ಜ್ಯೋತಿ ಹಾಗೆ ಗೃಹಲಕ್ಷ್ಮಿ ಯುವ ನಿಧಿ ಯಾವ್ದು ಕೂಡ ಬರೋದಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ನೀವು ಅರ್ಹರಾಗಿರೋದಿಲ್ಲ ಅನ್ನೋದು
ಸರ್ಕಾರನೇ ಹೇಳಿದೆ. ಸೊ ಇದನ್ನ ಪ್ರಾಸೆಸ್ ನ ಮಿಸ್ ಮಾಡ್ಕೊಳ್ದೆ ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದಾಗ ಕರೆಕ್ಟ್ ಆಗಿರುವಂತಹ ನಿಖರವಾದಂತಹ ಮಾಹಿತಿಯನ್ನ ಕೊಡೋದನ್ನ ಮಾತ್ರ ಮರಿಬೇಡಿ. ಮತ್ತಷ್ಟು ಅಪ್ಡೇಟ್ಸ್ ಬೇಕು ಅಂದ್ರೆ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.